ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದ್ರೆ ಅಂತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಟೆಲಿಗ್ರಾಮ್ದಾಗ ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡಿರಲಿಲ್ಲ ಅವರಿಗೆ ಈ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸೆಟ್ಟಿಂಗ್ಸ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಚಾನಲ್ನ ನೀವು ಅಟ್ರಾಕ್ಟಾಗಿ ಕಾಣ್ಕೋಬೋದು. ಸೊ ಫ್ರೆಂಡ್ಸ್, ಅದು ಯಾವ ಥರ ಹೆಂಗೆ ಏನಂತೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋನ ನೋಡಿ ತಿಳ್ಕೊರಿ. ವಿಡಿಯೋನ ನೋಡಿ ತಿಳ್ಕೊಂಡ್ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಟೆಲಿಗ್ರಾಮ್ ಮೇಲೆ ಏನೋ ಡೌಟ್ ಬಂದ್ರೂ ಇನ್ನೂ ಹೊಸ ಅಪ್ಡೇಟ್ಗಳು ಬಂದ್ರೂ ಇನ್ನೂ ಪ್ರಾಬ್ಲಮ್ಗಳು ಇಶ್ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಅವಕ್ಕೂ ಕೂಡ ನೀವು ಕಮೆಂಟ್ ಮಾಡುತ್ತಾ ಬರ್ರಿ. ಸೊ ಫ್ರೆಂಡ್ಸ್, ಅದ್ರ ಬಗ್ಗೆನೂ ವಿಡಿಯೋಗಳು ಮಾಡ್ಕೊಂಬರ್ತಾನೆ. ಸೊ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಮೊದಲಿಗೆ ಬಂದುಬಿಟ್ಟು ನಾನು ಒಂದು ಟೆಲಿಗ್ರಾಮನ್ನು ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಟೆಲಿಗ್ರಾಮ್ದಾಗ ಬಂದುಬಿಟ್ಟು ನನ್ನ ಒಂದು ಚಾನಲನ್ನು ಈಗ ಓಪನ್ ಮಾಡಿ ತೋರಿಸೋದನ್ನು ಇಲ್ಲಿ ನೋಡ್ಕೋಬೋದು. ಇಲ್ಲಿ ನನ್ನ ಒಂದು ಚಾನಲ್ ಇದೆ. ಇದ್ರೊಳಗೆ ಬಂದುಬಿಟ್ಟು ಅರ್ನಿಂಗ್ಸ್ ರಿಲೇಟೆಡ್ ಆಗಿರೋ ಕಂಟೆಂಟ್ ಆಗಿರ್ಬೋದು, ಏನಾದರೂ ವೆಬ್ಸೈಟ್ ಬಂದಪ್ಪ ಅಂದ್ರೆ ಹೊಸವು ಯೂಸ್ಫುಲ್ ಆಗುವಂಥವು ಏನಾರು ಕಂಟೆಂಟ್ ಇದ್ದಪ್ಪ ಅಂದ್ರೆ ಇದ್ರೊಳಗೆ ಲಿಂಕ್ ಹಾಕ್ತಿರ್ತೀನಿ. ಅದ್ರ ಬಗ್ಗೆ ಡೆಫಿನಿಷನ್ ಕೊಟ್ಟಿರ್ತೀನಿ, ಡಿಸ್ಕ್ಲೈಮರ್ ಹಾಕಿರ್ತೀನಿ. ನಾನು ಹಾಕುವಂಥ ಪ್ರತಿಯೊಂದು ಟಾಪಿಕ್ನು ಇಲ್ಲಿ ಡಿಫ್ರೆಂಟ್ ಇರ್ತಾವೆ. ಯೂಟ್ಯೂಬಿಗೆ ಸಂಬಂಧ ಇರಲಾರ್ದಂಥ ವಿಡಿಯೋಗಳು ಲಿಂಕ್ನಲ್ಲಿ ಹಾಕ್ತಿರ್ತೀನಿ. ಸೊ ಫ್ರೆಂಡ್ಸ್, ಆದಷ್ಟು ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲೂ ಕೂಡ ಜಾಯ್ನ್ ಆಗಿರಿ, ಅಲ್ಲೂ ಕೂಡ ಜಾಯ್ನ್ ಆಗಿರಿ ಅಂತೇಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಹೇಳಕೊಂಡ್ರಂಥ ಹೊಸ ಸೆಟ್ಟಿಂಗ್ಸ್ ಯಾವುದು, ಯಾವ ಒಂದು ಸೆಟ್ಟಿಂಗ್ಸ್ನ ನಿಮ್ಗೆ ಹೇಳಕೊಂಡ್ರು ಅಂತೇಳಿ ಈಗ ತಿಳಿಸ್ಕೊಡ್ತಾನೆ. ಆ ಒಂದು ಸೆಟ್ಟಿಂಗ್ಸ್ ಯಾವುದಪ್ಪ ಅಂತೇಳಿ ಕೇಳೋದಾದ್ರೆ ಇಲ್ಲಿ ಸಿಂಪಲ್ಲಾಗಿ ನನ್ನ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾನೆ. ನನ್ನ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ನನ್ನ ಒಂದು ಪ್ರೊಫೈಲ್ ಕಾಣ್ತೈತಿ. ನನ್ನ ಒಂದು ಪ್ರೊಫೈಲ್ ಏನು ಕಾಣ್ತೈತಿಲ್ಲ, ಇಲ್ಲಿ ಕೆಳಗೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳು ಕೊಟ್ಟಿರ್ತಾನೆ. ಸಬ್ಸ್ಕ್ರೈಬರ್ಸು, ಅಡ್ಮಿನಿಸ್ಟ್ರೇಟರ್ಸು, ಚಾನಲ್ ಸೆಟ್ಟಿಂಗ್ಸ್ ಅಂತ ಕೊಟ್ಟಿರ್ತಾನೆ. ಅದ್ರ ಕೆಳಗೆ ಮೀಡಿಯಾ ಮತ್ತು ಫೈಲ್ಸು ಲಿಂಕ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ಸಿಂಪಲ್ಲಾಗಿ ಅಡ್ಮಿನಿಸ್ಟ್ರೇಟರ್ಸ್ ಕೊಟ್ಟಿರ್ತಾರಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗೆ ನೋಡ್ಬೋದು, ಇಲ್ಲಿ ಸೈನ್ ಮೆಸೇಜ್ ಅಂತ ಕೊಟ್ಟಿರ್ತಾನೆ ಮತ್ತು ಅದ್ರ ಕೆಳಗೆ ಶೋಸ್ ಅನದರ್ಸ್ ಪ್ರೊಫೈಲ್ ಅಂತ ಕೊಟ್ಟಿರ್ತಾನೆ. ಇವೆರಡು ಏನಿರ್ತಾವಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ದಾಗ ಆಫ್ ಇರ್ತಾವೆ. ಕೆಲವ್ರು ಮೊಬೈಲ್ದಾಗ ಆಫ್ ಇರ್ತಾವೆ, ಕೆಲವ್ರು ಮೊಬೈಲ್ದಾಗ ಆನ್ ಇರ್ತಾವೆ. ಯಾರ್ಯಾರ ಮೊಬೈಲ್ದಾಗ ಆನ್ ಇರ್ತಾವಲ್ಲ ಅವು ಬೆಸ್ಟ್. ಯಾರ್ಯಾರ ಮೊಬೈಲ್ದಾಗ ಆಫ್ ಇರ್ತಾವಲ್ಲ ಅವನ್ನ ಆನ್ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ನೀವು ಈ ಥರ ಆನ್ ಮಾಡ್ಕೋದ್ರಿಂದ ಏನು ಬೆನಿಫಿಟ್ ಐತಪ್ಪ ಅಂತೇಳಿ ಕೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಸಿಂಪಲ್ಲಾಗಿ ನಾವು ಪ್ರತಿಯೊಂದು ಪೋಸ್ಟ್ ಏನು ಹಾಕ್ತಿರ್ತಲ್ಲ, ಇಲ್ಲಿ ಲಿಂಕ್ಗಳು ಏನು ಶೇರ್ ಮಾಡ್ತಿರ್ತಲ್ಲ, ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಅರ್ನಿಂಗ್ ವೆಬ್ಸೈಟ್ ಆಗಿರ್ಬೋದು, ಏನೋ ಒಟ್ಟು ಇಲ್ಲಿ ಪ್ರತಿಯೊಂದು ಲಿಂಕ್ ಸೈಡ್ ನನ್ನ ಒಂದು ಚಾನಲ್ದು ಲೋಗೋ ಕಾಣ್ತಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ನಿಮ್ಮ ಮೊಬೈಲ್ದಾಗಿರೋ ನೀವು ಲಿಂಕ್ಗಳ ಶೇರ್ ಮಾಡ್ತೀರಿ, ಈ ಥರ ನಿಮ್ಮ ಒಂದು ಚಾನಲ್ದು DP ತೋರ್ಸಂಗಿಲ್ಲ ಅಂತೇಳಿ ಕೇಳೋದಾದ್ರೆ ಈ ಒಂದು ಆಪ್ಷನ್ ನೀವು ಎನೇಬಲ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ನೀವು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೋದ್ರಿಂದ ಈ ಥರ ನೀವು ಪ್ರತಿಯೊಂದು ಪೋಸ್ಟಿಗೂ ಪ್ರತಿಯೊಂದು ಲಿಂಕಿಗೂ ಈ ಥರ ನಿಮ್ಮ ಒಂದು ಚಾನಲ್ ಲೋಗೋ ಬಂದು ಶೋ ಅಪ್ ಆಕೈತಿ. ಇದರಿಂದ ಏನಾಕೈತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಅಟ್ರಾಕ್ಟ್ ಆಗಿ ಕಾಣ್ತೈತಿ, ಆರಾಮಾಗಿ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಕೆಳಗೆ ನೀವು ಲಾಸ್ಟ್ ಏನು ನಿಮ್ಮ ಒಂದು ಪೋಸ್ಟ್ನ ಸೆಂಡ್ ಮಾಡ್ತಿರಲಿ ನಿಮ್ಮ ಒಂದು ಚಾನಲ್ದಾಗ, ಟೆಲಿಗ್ರಾಮ್ ಚಾನಲ್ದಾಗ, ಅದರ ಕೆಳಗೆ ನಿಮ್ಮ ಒಂದು ಚಾನಲ್ ಏನಾರ ಲೋಗೋ ಕಾಣಬೇಕು ಲಾಸ್ಟಿಗೆ ಐತೆ ಅನ್ನೋದಾದ್ರೆ ಸ್ವಲ್ಪ ಡಿಸೈನಾಗಿ ಕಾಣಲಿ ಅಂತೇಳಿ, ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತೇಳಿ ಅಂದ್ಕೊಂಡಿದ್ರೆ ನೀವು ಎರಡನೇ ಒಂದು ಆಪ್ಷನ್ ಅಲ್ಲೇ ಹೋಗ್ಕೊಂಡು ತಿರ್ಗಾ ಈಗ ನೋಡ್ಬೋದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾನೆ. ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಆಪ್ಷನ್ ಶೋ ಅನೇದರ್ ಪ್ರೊಫೈಲ್ಸ್ ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಎರಡೂ ಕೂಡ ಆನ್ ಮಾಡ್ಕೊಂಡಿರಪ್ಪ ಅಂದ್ರೆ ಈ ಥರ ನಿಮ್ಗೆ ನಿಮ್ಮ ಒಂದು ಚಾನಲ್ ಪೇಜೇ ಓಪನ್ ಆಗೈತಿ. ಈ ಥರ ನಿಮ್ಮ ಒಂದು ಚಾನಲ್ ಪೇಜಾಗಿ ಕಾಣ್ತೈತೆ. ಅದಕ್ಕಾಗಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಈ ಎರಡು ಆಪ್ಷನ್ಗಳನ್ನ ಇಟ್ಕೋರಿ. ಆದಷ್ಟು ನಿಮ್ಮ ಒಂದು ಆಡಿಯನ್ಸ್ ಯಾರು ಇರ್ತಾರಲ್ಲ, ಜಾಯಿನ್ ಮಾಡಿದವರು ಸಬ್ಸ್ಕ್ರೈಬರ್ಸು, ಅವರಿಗೆ ಅಟ್ರಾಕ್ಟ್ ಆಗಿ ಕಾಣ್ತೈತಿ. ನಿಮ್ಮ ಒಂದು ಚಾನಲ್ ಅವ್ರು ಆದಷ್ಟು ಜನ ನೆನಪಿಡೋಕೆ ಟ್ರೈ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಬರ್ತಾನೆ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.